ಇವತ್ತು ಗುಲ್ಬರ್ಗಾದವರೆಲ್ಲರೂ ಬಂದಿದ್ದರು. ಅವ್ರ ಕಬ್ಬಿನ ವಿಷಯದಲ್ಲಿ ಕೆಲವು ಪ್ರಮುಖ ಬೇಡಿಕೆಗಳಿದ್ದು ಅವುಗಳನ್ನು ಯಾವ ಮಟ್ಟಕ್ಕೆ ನಾವು ಏನೇನು ಮಾಡಿದ್ದೀವಿ ಅಂತಕ್ಕಂಥ ಪ್ರತಿಯೊಂದು ವಿಷಯನ ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ ಮತ್ತು ಆ ದಿಸೆಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು ರಾಜ್ಯದ ರೈತರು ಅಥವಾ ನಮ್ಮ ಉತ್ತರ ಕರ್ನಾಟಕದ ರೈತರು ಎರಡು ವಿಷಯಗಳನ್ನು ಮಂಡನೆ ಮಾಡಿದರು. ಒಂದು, ತೊಗರಿ ಬೆಳೆಗೆ ಏನು ತೊಗರಿ ಬೆಳೆ ಈ ಸರ್ತಿ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಹಾಳೆ ಆಗಿರ್ತಕ್ಕಂಥ ವಿಚಾರದಲ್ಲಿ ನಮಗೆ ಸೂಕ್ತ ಪರಿಹಾರ ಸಿಕ್ಕಿಲ್ಲ. ಅದರ ಹಿನ್ನೆಲೆಯಲ್ಲಿ ನಮಗೆ ಹೆಚ್ಚಿನ ಪರಿಹಾರ ಘೋಷಣೆ ಮಾಡಿ MSP ಬೆಲೆ ಏನು 7,550 ಅದಕ್ಕೆ ಸರ್ಕಾರದಿಂದನೂ ನೀವು ಹಣ ಸೇರಿಸಿಕೊಡಬೇಕು ಅಂತೇಳಿ ಅವ್ರು ಕೇಳಿದಾಗ ಅದನ್ನು ತತ್ಕ್ಷಣ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ 1 ಕ್ವಿಂಟಲ್ಗೆ 450 ರೂಪಾಯಿ ಸೇರಿಸಿ 8,000 ರೂಪಾಯಿಯನ್ನು ಘೋಷಣೆ ಮಾಡಿದ್ದೀವಿ ನಾವು ತೊಗರಿಗೆ. ಇದು ಹೆಚ್ಚು ಕಡಿಮೆ 140 ಕೋಟಿ ರೂಪಾಯಿ ಹೊರೆ ಸರ್ಕಾರಕ್ಕೆ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ಲಿಕ್ಕೆ ಒಪ್ಪಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ರೈತರ ವತಿಯಿಂದ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೊತೆಗೆ ಜೋಳ ಏನಿತ್ತು ನಮ್ಮಲ್ಲಿ ಪ್ರಮುಖ ಬೆಳೆ, ಅದು ಕೂಡ ಈ ಬಾರಿ ಸ್ವಲ್ಪ ಮಟ್ಟಿಗೆ ಈ ರೋಗ ರುಜಾಣಿಯಿಂದ ಅದು ಕೂಡ ಕಡಿಮೆ ಬರ್ತಾ ಇದೆ. ಆದರೆ ಜೋಳಕ್ಕೆ ಕೂಡ ನಮ್ಮ ಉತ್ತರ ಕರ್ನಾಟಕದ ರೈತರು ಏನು ಮಾಡ್ಯಾರ ಅಂದರೆ 2019ರಿಂದ ಅದನ್ನು ಬೆಳೆದಂಥ ಜೋಳವನ್ನು MSP ಬೆಂಬಲ ಬೆಲೆ ಅಡಿಯಲ್ಲಿ ಸೇಲ್ ಮಾಡಿಲ್ಲ. ಈ ಜೋಳ ನಮ್ಮ ಉತ್ತರ ಕರ್ನಾಟಕದ್ದು ಅಂತ ತಿಳ್ಕೊಂಡು ಕೇವಲ 3 ಜಿಲ್ಲೆಯವರು, ರಾಯಚೂರು, ಬಳ್ಳಾರಿ, ಹೊಸಪೇಟೆ, ಈ 3 ಜಿಲ್ಲೆಯವರೇ ಹಿಂಗಾರಿ ಜೋಳ ತಂದು ಹಾಕಿ ಲಾಭ ಪಡ್ಕೊಂಡಿದ್ದಾರೆ. ಅದನ್ನು ಈ ಬಾರಿ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜೋಳ ಬೆಳೆದಿದ್ದಾರೆ ಆ ಎಲ್ಲ ರೈತರ ಹಿತದೃಷ್ಟಿಯಿಂದ ಆಯಾ ಜಿಲ್ಲೆಯಲ್ಲಿ 30% ಜೋಳ MSP ಅಡಿಯಲ್ಲಿ 3,340 ರೂಪಾಯಿಗೆ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಆ ಕೇಂದ್ರಗಳನ್ನು, ಖರೀದಿ ಕೇಂದ್ರಗಳನ್ನು ಕೂಡ ಪ್ರಾರಂಭ ಮಾಡ್ತೀವಿ. ಕ್ಯಾಬಿನೆಟ್ ಕಮಿಟಿಯಲ್ಲಿ ಆ ನಿರ್ಣಯ ಕೂಡ ಆಗಿದೆ. ಸರಿ, ನಿಮ್ಮ ಮನೆ ಮುಂದೆ ಈಗ ಗಡ್ಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಸಮಸ್ಯೆ ಬಗ್ಗೆ ಸಭೆ ನಂತರ ಈಗ ಅವ್ರ ನಿರ್ಣಯ ಏನಾಗಿದೆ ಅದು ಬಿಟ್ಟಿದ್ದಾರೆ, ಕೈ ಬಿಟ್ಟಿದ್ದಾರೆ? ನೋಡಿ, ನನ್ನ ಮನೆ ಮುಂದೆ ಕೂಡಲಿ, ನನ್ನ ಜೊತೆ ಕೂಡಲಿ ತಪ್ಪಿಲ್ಲ. ರೈತರ ಬೇಡಿಕೆಗಳು ಈಡೇರಬೇಕಾಗಿದ್ದು ಸರ್ಕಾರದ ಉದ್ದೇಶ, ಅದರ ತಪ್ಪೇನಿಲ್ಲ. ಅವರು ಅಲ್ಲಿ ಕುಂತಿರ ಬದಲು ಇಲ್ಲೇ ಬರ್ರಿ ಅಂತ ಹೇಳಿದ ಮೇಲೆ ಅವ್ರು ಇಲ್ಲೇ ಬಂದು ನಾನು ಅವರೆಲ್ಲ ರಾಜ್ಯಾಧ್ಯಕ್ಷರಿಗೆ, ಜಿಲ್ಲಾ ಅಧ್ಯಕ್ಷರಿಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ ನಾವು ಈ ಹೋರಾಟವನ್ನು ಹಿಂಪಡಿತೀವಿ. ಮತ್ತು ರಾಜ್ಯದ ರೈತರಿಗೆ ಇವತ್ತು ಜೋಳ ಮತ್ತು ತೊಗರಿಗೆ 2 ಬೆಂಬಲ ಬೆಲೆಯನ್ನು ನೀವು ಕೊಡಿಸಿದ್ದೀರಿ ಅಂತಕ್ಕಂಥದ್ದು ಕೃತಜ್ಞತೆ ಕೂಡ ಅವ್ರು ಹೇಳಿದ್ದಾರೆ. ಮತ್ತು ನಾಳೆ ಮುಖ್ಯಮಂತ್ರಿಗಳ ಜೊತೆ ಇನ್ನೊಂದು ಸಭೆ, ಈ ಕಬ್ಬು ಬೆಳೆಗಾರರ ಹಿನ್ನೆಲೆ ವಿಚಾರಗಳಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ, ಅದರ ಬಗ್ಗೆ ಒಂದು ಸಭೆ ಮಾಡಿರಿ ಅಂತ ಹೇಳಿದ್ದಾರೆ. ಆ ಸಭೆ ಕೂಡ ನಾನು ಮಾಡಿಸ್ತೀನಿ. ತೊಗರಿ ಒಂದು ನಿಮಿಷ ಹೇಳ್ತೀನಿ. ತೊಗರಿ ಖರೀದಿ ಕೇಂದ್ರದ್ದು ರಾಜ್ಯ ಸರ್ಕಾರದ ತಪ್ಪಿಲ್ಲ, ನಫೆಡ್ ಸಂಸ್ಥೆಯಿಂದ ತಪ್ಪಾಗಿದೆ. ನಫೆಡ್ ಸಂಸ್ಥೆ ಕೇಂದ್ರ ಸರ್ಕಾರದ ಆಧೀನದಲ್ಲಿರ್ತದೆ. ಅವರು ಡಾಟಾ ಪುಷ್ ಮಾಡೋದು ಡಿಲೇ ಮಾಡಿದ್ದಾರೆ. ನಮ್ಮ ಕೇಂದ್ರಗಳು ಆಲ್ರೆಡಿ ತೆಗೆದು ರೆಡಿ ಇಟ್ಕೊಂಡು ಕೂತಿದ್ದೀವಿ ನಾವು. ಅವ್ರು ಡಾಟಾ ಪುಷ್ ಮಾಡಿದರೆ ನಾಳೆನೇ ಖರೀದಿ ಪ್ರಾರಂಭ ಆಗ್ತದೆ. ಅದು ಕೂಡ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಡಿಸ್ಕಷನ್ ಆಗಿ ನಫೆಡ್ಗೆ ಚಿಮಾರಿ ಹಾಕಿದ್ದಾರೆ. ಅವ್ರು ಆದಷ್ಟು ಲಘುನೇ ಆ ಡಾಟಾ ಪುಷ್ ಮಾಡ್ತಾರೆ, ಖರೀದಿ ಪ್ರಾರಂಭ ಆಗ್ತದೆ. ಸರ್, APMCಲಿ ದಲ್ಲಾಳಿಗಳ ದುಡ್ಡು ತಗೊಳ್ತಾ ಇದ್ದಾರೆ, ಅದ್ರ ಬಗ್ಗೆನೂ ದೂರಿದೆ. ನೋಡಿ, APMCಗಳು ಇಲ್ಲಿವರೆಗೆ ಮುಚ್ಚಿ ಹೋಗಿದ್ದು. ಇದೇ ವರ್ಷ ನಾವು ಪ್ರಾರಂಭ ಮಾಡಿದ್ದೀವಿ. ನಮಗೆ ಕೆಲವು ಸಮಸ್ಯೆಗಳಿದಾವೆ. ನೇಮಕಾತಿ ವಿಷಯದಲ್ಲಿ APMC ಸಿಬ್ಬಂದಿಗಳ ಕೊರತೆ ಇದೆ ಮತ್ತು ಕೆಲವು APMCಗಳಲ್ಲಿ ನಮ್ಮಲ್ಲಿ ಸಿಬ್ಬಂದಿಗಳೇ ಇಲ್ಲ. ಅಂಥ ಹಿನ್ನೆಲೆಯಲ್ಲಿ ಅಲ್ಲಿ ಇಲ್ಲಿ 1, 2, 3, 4 ಇನ್ಸಿಡೆಂಟ್ ಆಗಿದ್ದು ನನ್ನ ಗಮನಕ್ಕೆ ತಂದಿದ್ದಾರೆ. ನಾನು ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀನಿ. ತೂಕದ ಯಂತ್ರಗಳನ್ನು ಈಗಾಗಲೇ ನಾವು ರಾಜ್ಯ ತುಂಬ ಅಳವಡಿಸ್ತಕ್ಕಂಥ ನಿರ್ಣಯ ತೊಗೊಂಡಿದ್ದೀವಿ. ಅದಕ್ಕೆ APMCಯಿಂದನೇ ಹಣ ಕೊಟ್ಟಿದ್ದೀವಿ ಮತ್ತು ಅದು ರೈತ ಸಂಘದವರ ಅಧೀನದಲ್ಲಿನೇ ಅವು ತೂಕದ ಯಂತ್ರಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸರ್, ಇನ್ನೊಂದು ಈಗ ಒಂದು ಅಮಾನವೀಯ ಘಟನೆ ನಡೆದಿದೆ ಸರ್ ವಿಜಯಪುರ.